ಬೆಳಗಾವಿಯ ಮೆಡಿಕಲ್ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡೆದಂತ ಪೈಶಾಚಿಕ ದುಷ್ಕೃತ್ಯ ಇದು. ಮೇ 20ರ ರಾತ್ರಿ ಯುವತಿಯ ಮೇಲೆ ನಡೆದಿದೆ ಗ್ಯಾಂಗ್ ರೇಪ್. ಬೆಳಗಾವಿಯ ಮೆಡಿಕಲ್ ವಿದ್ಯಾರ್ಥಿನಿ ಮೇಲೆ ನಡೆದಿರುವಂತಹ ಗ್ಯಾಂಗ್ ರೇಪ್ ಇದು. ಫ್ರೆಂಡ್ ಜೊತೆಗೆ ಸಿನಿಮಾ ನೋಡೋದಕ್ಕೆ ಹೋಗಿದ್ಲು ಯುವತಿ. ಸಿನಿಮಾ ನೋಡಿ ವಾಪಸ್ ಸ್ನೇಹಿತರ ಫ್ಲಾಟ್ಗೆ ತೆರಳಿದ್ದಾಳೆ. ಸ್ನೇಹಿತರು ಅಂತ ನಂಬಿಕೆಯಿಂದ ಫ್ಲಾಟ್ಗೆ ಹೋಗಿರುವಂತದ್ದು. ಈ ವೇಳೆ ಪಾನೀಯವನ್ನ ಸೇವಿಸಿದ್ದಾಳೆ ವಿದ್ಯಾರ್ಥಿನಿ. ಪಾನೀಯಕ್ಕೆ ನಿದ್ರೆ ಮಾತ್ರೆಯನ್ನ ಹಾಕಿ ರಾತ್ರಿ ವಿದ್ಯಾರ್ಥಿನಿಯ ಮೇಲೆ ರೇಪ್ ಮಾಡಲಾಗಿದೆ. ಇವತ್ತೇ ಬೆಳಗ್ಗೆ ಎದ್ದ ತಕ್ಷಣ ಬಳಿಕ ಅತ್ಯಾಚಾರ ಆಗಿರೋದು ಬೆಳಕಿಗೆ ಬಂದಿದೆ. ತಕ್ಷಣ ಕುಟುಂಬಸ್ಥರ ಗಮನಕ್ಕೆ ತಂದಿದ್ದಾಳೆ ಮೆಡಿಕಲ್ ವಿದ್ಯಾರ್ಥಿನಿ. ಸಾಂಗ್ಲಿಯ ವಿಶ್ರಾಂಬಾಗ್ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದು. ಸೊಲ್ಲಾಪುರದ ವಿನಯ್ ಪಾಟೀಲ್, ಪುಣೆಯ ಸರ್ವಜ್ಞ ಗಾಯಕ್ವಾಡ, ಸಾಂಗ್ಲಿಯ ತನ್ಮಯ್ ಪೆಡ್ನೇಕರ್ 21 ವರ್ಷ ಬಂಧಿತರಾಗಿದ್ದು ಪೊಲೀಸರಿಂದ 3ರನ್ನ ಬಂಧಿಸಲಾಗಿದೆ. 6 ದಿನ ಖಾಕಿ ಕಸ್ಟಡಿಗೆ ಕಾಮುಕರನ್ನ ಪಡೆದುಕೊಂಡಿದೆ. ವಿಶ್ರಾಂಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇತ್ತೀಚೆಗಂತೂ ದೇಶದಲ್ಲಿ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕಾನೂನು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳು ಗಮನ ಹರಿಸಬೇಕಾಗಿದೆ. ಬೆಳಗಾವಿಯ ಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂತದ್ದು. ಸ್ನೇಹಿತರುಗಳೇ ಈ ರೀತಿ ಕೆಲವೊಂದಿಷ್ಟು ವಿಚಾರವಾಗಿ ನೋಡಿ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಈಗಿನ ಕಾಲದಲ್ಲಿ ಅಂತ ನಂಬೋದು ಕೂಡ ತೀರಾ ಕಷ್ಟವಾಗಿರುವಂತದ್ದು. ಸ್ನೇಹಿತರ ಜೊತೆ ಸಿನಿಮಾ ನೋಡೋದಕ್ಕೆ ಹೋಗಿದ್ದಂತ ಯುವತಿಯ ಮೇಲೆ ಮನೆಗೆ ಕರೆದುಕೊಂಡು ಹೋಗಿ ಪಾನೀಯದಲ್ಲಿ ನಿದ್ದೆ ಮಾತ್ರೆಯನ್ನ ಹಾಕೊಟ್ಟು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ 3 ಜನ ಸೇರಿ ಗ್ಯಾಂಗ್ ರೇಪ್ ಮಾಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಅವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ.